ನಾವೇನು ಇವತ್ತು ಈ ದೇಶಿ ತಳಿಗಳನ್ನ ಸಂರಕ್ಷಣೆ ಮಾಡಿದ್ವಿ, ನಮ್ಮ ಕಡೆಯಿಂದ ಈ ಬೀಜಗಳನ್ನ ತಗೊಂಡು ಹೋಗಿ ಏನ್ ಬೆಳೀತಾ ಇದ್ದಾರೆ ರೈತರು, ಅವ್ರೇನ್ ಬದಲಾವಣೆ ಆಗಿದೆ ಅಂದ್ರೆ ಅವರು ಈ ದೇಶಿ ತಳಿಗಳನ್ನ ಬೆಳ್ಕೊಂಡು ಅಧಿಕ ಇಳುವರಿ ಅಂದ್ರೆ ಅಧಿಕ ಲಾಭವನ್ನ ಪಡಿತಾ ಇದ್ದಾರೆ. ರಾಸಾಯನಿಕ ಕೃಷಿ ಎಲ್ಲ ಮಾಡ್ತಿದ್ರು, ಅದೇ ತರ ನಾವು ಕೂಡ ರಾಸಾಯನಿಕ ಕೃಷಿನೇ ನಾನು ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಹೋಗ್ತಾ ಹೋಗ್ತಾ ಈ ಬೀಜ ಸಂರಕ್ಷಣೆ ಬಗ್ಗೆ ಒಂದು ಸ್ವಲ್ಪ ಒಲವು ಬಂತು. ಅಂದ್ರೆ ಮೊದಲಿಂದನೂ ಸುಮಾರು 3-4 ತಳಿ ನಮ್ಮಲ್ಲಿ ಸಂರಕ್ಷಣೆ ಮಾಡ್ತಿದ್ರು ನಮ್ಮ ತಂದೆಯವರು. ಒಂದು ದಿವಸ ಇದೇ ತರ ಒಂದು ಭತ್ತದ ಗದ್ದೆನಲ್ಲಿ ಔಷಧಿ ಹೊಡಿತಾ ಇದ್ದೆ ನಾನು. ಭತ್ತದ ಗದ್ದೆಗೆ ಔಷಧಿ ಹೊಡಿತಾ ಇದ್ದಾಗ ಸಡನ್ ಆಗಿ ನನಗೆ ತಲೆನೋವು ಬಂದ್ಬಿಡುತ್ತೆ. ತಲೆನೋವು ಬಂದ್ಮೇಲೆ ನಾನು ಅಲ್ಲಿ ಕುಂತ್ಕೊಂಡು ಯೋಚನೆ ಮಾಡ್ತೀನಿ. ಬೇಸಿಕಲಿ ಎಲ್ಲರೂ ನಮ್ಮ ಏನ್ ಭಾರತದಲ್ಲಿ ರೈತನ ಅನ್ನದಾತ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅನ್ನ ಕೊಡೋನು ರೈತ, ನಾನು ವಿಷ ಕೊಡ್ತಾ ಇದ್ದೀನಿ ಅಂತ ಒಂದು ಸಣ್ಣ ಭಾವನೆ ಬರುತ್ತೆ ನನಗೆ. ಏನು ಈ 40 ಕಾಳಲ್ಲಿ ನಾವು ಸಾವಯವ ಶುರು ಮಾಡಿದ್ವಿ. 40 ಕಾಳಿಂದ 2 ಕೆಜಿ ಬಂತು, 2 ಕೆಜಿಯಿಂದ 2 ಮೂಟೆ ಆಯ್ತು, 2 ಮೂಟೆಯಿಂದ ನಾವು 2 ಎಕರೆಗೆ ಹೋದ್ವಿ. 2 ಎಕರೆಗೆ ಹೋದ್ಮೇಲೆ ಒಳ್ಳೆ ಕ್ರಾಪ್ ಬಂತು. ಅವಾಗ ನಾವೇನು ರಾಸಾಯನಿಕಗಳನ್ನೇ ಬಳಸಿರ್ಲಿಲ್ಲ. ಅದಕ್ಕೆ ಈ ತಳಿಗಳನ್ನ ಯಾಕೆ ಸಂರಕ್ಷಣೆ ಮಾಡಬಾರ್ದು ಅನ್ಕೊಂಡು ಅಲ್ಲಿಂದ ಒಂದು ಸ್ಟೆಪ್ ಮುಂದಕ್ಕೆ ಬಂದ್ವಿ ನಾವು. 96ರಲ್ಲಿ ನಾನು ವಾಪಸ್ಸು ನಂದೇನು ಕಾಮರ್ಸ್ ಬಿಟ್ಟಿದ್ದೆ, ನಾನು ಹಿಸ್ಟ್ರಿ, ಎಕನಾಮಿಕ್ಸ್, ಜಾಗ್ರಫಿ ತಗೊಂಡೆ. ನಾನು ತಗೊಂಡು ಒಂದು 2-3 ತಿಂಗಳು ಹೋದೆ ನಾನು ಕಾಲೇಜ್ಗೆ. ಹೋದ ತಕ್ಷಣ ಒಂದು ಹೊಸ ಸಬ್ಜೆಕ್ಟ್ ಬಂತು ಅಲ್ಲಿ, ಆರ್ಕಿಯಾಲಜಿ ಅಂಡ್ ಮ್ಯೂಸಿಯಾಲಜಿ ಅನ್ಕೊಂಡು. ಬೇರೆ ಸ್ಟೇಟ್ಸ್ ಗಳಿಗೆ ಕರ್ಕೊಂಡು ಹೋಗೋರು ನಮ್ಗೆ ಎಕ್ಸ್ಕವೇಷನ್ ಮಾಡ್ಲಿಕ್ಕೆ. ನಾವು ಉತ್ಖನನಕ್ಕೆ ಹೋಗ್ತಿದ್ದಾಗ ಬರೀ ಉತ್ಖನನೇ ನೋಡ್ತಿರ್ಲಿಲ್ಲ. ನಾನು ವ್ಯವಸಾಯ ಮಾಡ್ತಿದ್ರಿಂದ ನಾನು ವ್ಯವಸಾಯ ನೋಡ್ತಾ ಇದ್ದೆ. ಅಲ್ಲಿ ಹೇಗ್ ಮಾಡ್ತಾ ಇದಾರೆ, ಯಾವ್ಯಾವ ತಳಿಯನ್ನ ಬೆಳೀತಾ ಇದಾರೆ ಅನ್ಕೊಂಡು. ಅವಾಗ ಹೋದಾಗ ಅಲ್ಲಿ ನನಗೆ ಬೇರೆ ಬೇರೆ ತಳಿ ಕಾಣವು, ನನಗೆ ಭತ್ತದ ತಳಿಗಳು. ಅವನ್ನ ಕೇಳಿ ಇಸ್ಕೊಬರೋದು, ಇಲ್ಲಾಂದ್ರೆ ಕತ್ಕೊಂಡೆ ಒಂದೊಂದು ತೆನೆ ತಗೊಂಡ್ಬರೋದು, ಈ ರೀತಿಯಾಗಿ ನಾನು ಶುರು ಮಾಡಿದೆ ನಾನು. ಅದೇ ತರ ನನಗೆ 2001ನಲ್ಲಿ ಸಹಜ ಸಮೃದ್ಧ ಬಳಗ ಅಂತ ಒಂದು ಬಳಗ ಸಿಗುತ್ತೆ. ಆ ಬಳಗದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಪ್ರತಿ ಕೊನೆ ಭಾನುವಾರ ಬೇರೆ ಬೇರೆ ಅವರ ತೋಟದಲ್ಲಿ ಸೇರ್ಕೊಂಡು ಈ ಸಾವಯವ ಕೃಷಿ ಬಗ್ಗೆ ಮತ್ತೆ ದೇಸಿ ತಳಿಯ ಬೀಜಗಳ ಬಗ್ಗೆ ಚರ್ಚೆ ಆಗ್ತಿತ್ತು. ಈ ಸಹಜ ಸಮೃದ್ಧ ಬಳಗದವರು ಏನ್ ಮಾಡಿದ್ರು, ಒಂದು ಭತ್ತ ಉಳಿಸಿ ಆಂದೋಲನ ಅಂತ ಬರ್ತದೆ. ಆವಾಗ ಅವರು ಭತ್ತ ಉಳಿಸಿ ಆಂದೋಲನದವರು ನಮಗೆ ಬೇರೆ ಬೇರೆ ಇಂಟರ್ ಸ್ಟೇಟ್ಸ್ಗೆ ಕರ್ಕೊಂಡು ಹೋದ್ರು ನಮ್ಗೆ. ಅಂದ್ರೆ ನಾವು ಅಲ್ಲಿಯ ರೈತರ ಜೊತೆ ಮಿಂಗಲ್ ಆದ್ವಿ ನಾವು. ಒಡಿಶಾದಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಆಮೇಲೆ ಕೇರಳದಿರ್ಬೋದು, ತಮಿಳ್ನಾಡಿದಿರ್ಬೋದು, ಈ ರೀತಿ ರೈತರ ಜೊತೆ ನಾವು ಸೇರ್ಕೊಂಡು ಅವರಲ್ಲಿ ಏನು ಭತ್ತ ಬೆಳೀತಾ ಇದ್ರು ಆ ಭತ್ತಗಳನ್ನ ನಮ್ಮಲ್ಲಿ ಏನ್ ಭತ್ತ ಬೆಳೀತಾ ಇದ್ರು ಅದನ್ನ ಎಕ್ಸ್ಚೇಂಜ್ ಮಾಡಕ್ ಶುರು ಮಾಡಿದ್ವಿ ನಾವು. ನಮ್ಗೆ ಏನು ಅಂತಂದ್ರೆ ಯಾರೋ ಒಬ್ರು 1 ಕಾಳು ಕೊಡೋರು, 2 ಕಾಳು ಕೊಡೋರು, ಅದನ್ನ ತಗೊಂಬಂದ್ ಜೋಪಾನಾಗಿ ಇಟ್ಟು ನಾವು ಎಲ್ಲೋ ತಪ್ಸ್ಕೊಂಡು ಇದ್ದಂಗೆ ಒಂದು ಬಾಕ್ಸ್ ಅಲ್ಲೋ ಅಥವಾ ಒಂದು ಬೆಂಕಿ ಪೊಟ್ಟಣದ ಇದ್ರಲ್ಲಿ ಹಾಕಿ ಇಟ್ಟು ಅದಕ್ಕೆ ಹೆಸರು ಮಾಡಿಟ್ಟು ಪುನಃ ಅದು ಸೀಸನ್ ಬರೋವರೆಗೆ ಅದನ್ನ ಜೋಪಾನವಾಗಿ ಇಟ್ಟು ಆ ಒಂದು ಕಾಳಲ್ಲಿ 1000 ಕಾಳು ಮಾಡೋದು ಬಹಳಷ್ಟು ನಮ್ಗೆ ಒಂದು ದೊಡ್ಡ ಒಂದು ಚಾಲೆಂಜಿಂಗ್ ಅದು. ಈ ತಳಿಗಳನ್ನ ನಾವು ಸಂರಕ್ಷಣೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಮೊದಲಿಗೆ ನಮ್ಮ ಮನೆಯಲ್ಲೇ ಕೂಡ ಅಪೋಸ್ ಆಯ್ತು ನನಗೆ. ಯಾಕಂದ್ರೆ ಈ ಸ್ವಲ್ಪ ಹಾಕೊಳ್ಳೋದು, ಅದರಲ್ಲಿ ಏನು ಇಳುವರಿ ಬರ್ತಿರ್ಲಿಲ್ಲ, ಅದ್ರ ಸುಮಾರು 1-1.5 ಎಕರೆ ಜಮೀನನ್ನು ಹಾಳು ಮಾಡೋದು, ಅದರಲ್ಲಿ ಒಂದು 30-40 ಸಾವಿರ ರೂಪಾಯಿ ಹಾಳಾಗುತ್ತೆ ಅಂತ ನಮ್ಮ ಮನೆಯಲ್ಲೇ ನನಗೆ ಅಪೋಸ್ ಆಗಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಆದ್ರೆ ಕ್ರಮೇಣ ಹೋಗ್ತಾ ಹೋಗ್ತಾ ಅವರು ಕೂಡ ಅರಿವಾಯ್ತು ಅವ್ರಿಗೂ ಕೂಡ. ಮತ್ತೆ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಬೇಕಾಗುತ್ತೆ ಇದಕ್ಕೆ. ನಮ್ದೇನು ನಾನು ರಿಸೋರ್ಸ್ ಪರ್ಸನ್ ಆಗಿ ಹೋಗ್ತೀನಿ, ಮತ್ತೆ ಈ ನನ್ಗೆ ಒಂದಷ್ಟು ಅವಾರ್ಡ್ಸ್ ಗಳು ಬಂದಿದೆ, ಆ ಅವಾರ್ಡ್ಸ್ ನ ಅಮೌಂಟ್ ಇಟ್ಕೊಂಡು ನಾನು ಈ ನನ್ನ ಕಾರ್ಯವನ್ನ ಮುಂದಿಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ನನ್ನ ಭೂಮಿನ ಒಂದು ಜೀವಂತವಾದ ವಸ್ತು ಸಂಗ್ರಹಾಲಯ ಮಾಡಿಕೊಂಡು ಮತ್ತೆ ನನ್ನ ಮನೆಯನ್ನು ಕೂಡ ಒಂದು ವಸ್ತು ಸಂಗ್ರಹಾಲಯನ ಮಾಡ್ತಾ ಇದ್ದೀನಿ. ಹಾಗಾಗಿ ನಂದು ಮುಂದೆ ಏನು ಅಂತಂದ್ರೆ ಈ ಜ್ಞಾನವನ್ನ ಬೇರೆಯವ್ರಿಗೂ ಹಂಚಬೇಕು. ಬೇರೆ ಯಾರು ಇಂಟ್ರೆಸ್ಟ್ ಇರ್ತಾರೆ ಅವ್ರಿಗೆ ಹಂಚಬೇಕು. ಒಂದು ಟ್ರೈನಿಂಗ್ ಸೆಂಟರ್ ತರ ಮಾಡಬೇಕು. ಇಲ್ಲಿ ಉಚಿತವಾಗಿ ಟ್ರೈನಿಂಗ್ ಕೊಡಬೇಕು. ಮತ್ತೆ ಬಂದವರಿಗೆ ಉಚಿತವಾಗಿ ಅವ್ರು ಬಂದು ಇದ್ದು ಕಲ್ತ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇದೆ. ಅದನ್ನ ಮುಂದಕ್ಕೆ ನನ್ನ ಕನಸನ್ನ ನೆನಸು ಮಾಡಬಹುದು ಅಂತ ನಾನು ಬಯಸ್ತೀನಿ.